ನನ್ನ ಹೆಸರು ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂದಿಬೇವು ತಂಡ. ಇವತ್ತು ನಾನು ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ದೊಡ್ಡ ರಾಜನ ಆಸ್ಥಾನ. ಇಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ 3 ಮಂತ್ರಿಗಳಿದ್ರು. ಅದರಲ್ಲಿ ಕೆಲವರು ಒಳ್ಳೆಯವರು, ಇನ್ನು ಕೆಲವರು ಕುತಂತ್ರಗಳು. ಯಾರು ಹೇಗೆ ಅನ್ನೋದು ರಾಜನ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವನು ಯಾರು ಹೇಗೆ ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ದಿನ 3 ಜನ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಡ್ತಾನೆ. ನೀವು ಕಾಡಿಗೆ ಹೋಗಿ ಒಳ್ಳೆ ಒಳ್ಳೆ ಹಣ್ಣಿನ ಆರಿಸಿ ಕೊಯ್ದು ಚೀಲವನ್ನು ತರಬೇಕು ಅಂತ ಹೇಳ್ತಾನೆ. ಸರಿ ಅಂತ 3 ಮಂದಿಗಳು ಕಾಡಿಗೆ ಹೋಗ್ತಾರೆ. ಮೊದಲನೇ ತುಂಬ ಪ್ರಾಮಾಣಿಕವಾಗಿ ರಾಜನು ಹೇಳಿದ್ದಾರೆ, ಒಳ್ಳೆ ಒಳ್ಳೆ ಹಣ್ಣಿನ ಆರಿಸಿ ಕೊಯ್ದು ಚೀಲವನ್ನು ತುತ್ಕೊಂಡು ತರಬೇಕು ಅಂತ ಯೋಚಿಸಿ ಕಷ್ಟಪಟ್ಟು ಒಳ್ಳೆ ಒಳ್ಳೆ ಹಣ್ಣಿನ ಆರಿಸಿ ಕೊಯ್ದು ಚೀಲವನ್ನು ತುಂಬಿಸ್ಕೊತಾನೆ. ಎರಡನೆಯವನು ತನ್ನ ಕುತಂತ್ರದಿಂದ ಸ್ವಲ್ಪ ಟೋಕಿಸ್ತಾನೆ. ರಾಜನ ಬಿಚ್ಚಿ ನೋಡ್ತಾರೆ ಅಂತ ಕೊಳೆತ ಹಣ್ಣುಗಳಿಂದ ಹಕ್ಕಿಗಿನ ಹಾಳಾಗರ ಹಣ್ಣುಗಳಿಂದ ಚೀಲನ್ನು ತುಂಬಿಸ್ಕೊತಾನೆ. ಮೇಲೆ ಮಾತ್ರ ಹಣ್ಣಿನ ತುಂಬಿಸ್ಕೊತಾನೆ. ಮೂರನೇವನು ಕೇಳ್ತೀರಾ, ತುಂಬ ಸೋಮಾರಿ ಮತ್ತು ಕುಂದತ್ರಿ. ರಾಜನ ಬಿಚ್ಚಿ ನೋಡ್ತಾರೆ ಅಂತ ಕಸ ಕಡ್ಡಿ ಮುಳ್ಳನ ತಂದವನು ಚೀಲನ್ನು ತುಂಬಿಸ್ಕೊತಾನೆ. 3 ಮಂತ್ರಿಗಳು ತಮ್ಮ ತಮ್ಮ ಚೀಲವನ್ನು ಹಾಕಿಕೊಂಡು ಆಸ್ಥಾನಕ್ಕೆ ಬಂದು ರಾಜ ಮುಂದೆ ಇಡ್ತಾನೆ. ರಾಜ ಕುತಂತ್ರದಿಂದ ಪಾಠ ಕಲಿಸೋಕ್ಕೆ ಕರೆಸಿರ್ತಾರೆ. ನೀವು 3 ಮಂದಿಗಳನ್ನು ಬೇರೆ ಬೇರೆ ಕೋಣೆಯಲ್ಲಿ ಹಾಕಿರಿ, ಅವ್ರ ಜೊತೆ ಚೀಲವನ್ನು ಇಡಿ, ಅವನಿಗೆ ಊಟವನ್ನು ಕೊಡಬೇಡಿ, ಅವನ ಹಣ್ಣಿನ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳ್ತಾನೆ. ಸರಿ ಅಂತ ಸೇವಕು ಹಾಗೆ ಮಾಡ್ತಾನೆ. ತುಂಬ ಪ್ರಾಮಾಣಿಕವಾಗಿ ಆರಿಸಿ ಕೊಯ್ದು ಅದನ್ನೇ ತಿಂದು ಆರೋಗ್ಯವಾಗಿ ಬಿಡ್ತಾನೆ. ಕೊಳೆತ ಹಣ್ಣುಗಳನ್ನು ಅದನ್ನೇ ತಿಂದು ರೋಗಿಯಾಗಿ ಬಿಡ್ತಾನೆ. ಕಸ ಕಡ್ಡಿ ಮುಳ್ಳಿನ ತಂದವನು ಅದನ್ನೇ ತಿಂದು ತಿನ್ನಕ್ಕಾಗಲೇ ನಿಧಾನವಾಗಿ ಹೊರಗೆ. ಈ ಕಥೆ ನಿಮಗೆ ಸಂದೇಶವನ್ನು ನೀಡುತ್ತೆ. ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ. ಥ್ಯಾಂಕ್ ಯು.